ಇಂದಿನ ಈ ವಿಡಿಯೋನಲ್ಲಿ ಚಂದ್ರಶೇಖರ ಪಾಟೀಲರವರು ಬರೆದಿರುವಂತಹ ಗಾಂಧಿ ಸ್ಮರಣೆ ಅನ್ನೋ ಕವಿತೆಯ ಸಾರಾಂಶವನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಈ ಕವಿತೆಯನ್ನು SEP ಸೆಕೆಂಡ್ ಸೆಮ್ BCom ಮಕ್ಕಳಿಗೆ ಕನ್ನಡ ಪಾಠ್ಯಪುಸ್ತಕದಲ್ಲಿ ಇಡಲಾಗಿದೆ. ಮೊದಲನೇ ಸಾಲು ಹೀಗಿದೆ: ಖಾಲಿ ಗದ್ದಲದ ಈ ನಾಡಿನ ಉದ್ದಗಲಕ್ಕೂ ಈಗ ಶಾಂತಿ ನೆಲೆಸಿದೆ. ನರನಾಡಿಯೆಲ್ಲ ನಿಂತೇ ಹೋದಂತಾಗಿ ನಾವೆಲ್ಲ ಯೋಗಿಗಳಾಗಿದ್ದೇವೆ. ಹಾದಿ ಮಾತು ಬೀದಿ ಭಾಷಣಗಳ ಸದ್ದಡಗಿ ಕಿವಿ ತುಂಬ ಹುಲುಸಾಗಿ ಕೂದಲು ಬೆಳೆಯುತ್ತಿದೆ. ಈ ಸಾಲುಗಳಲ್ಲಿ ಕವಿ ಚಂದ್ರಶೇಖರ ಪಾಟೀಲ್ ಅವರು ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ, ಸದ್ಯದ ಪರಿಸ್ಥಿತಿ ಹೇಗಿದೆ ಈ ದೇಶದ್ದು, ಗಾಂಧೀಜಿಯ ಸ್ಮರಣೆಯೊಂದಿಗೆ ಇದನ್ನು ಚಿತ್ರಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಮೊದಲು ಗದ್ದಲದಿಂದ ತುಂಬಿದಂತಹ ನಮ್ಮ ಈ ಭಾರತ ದೇಶ ಈಗ ಸಂಪೂರ್ಣವಾಗಿ ನಿಶ್ಶಬ್ದವಾಗಿದೆ. ಜನರ ಚಟುವಟಿಕೆಗಳು ನಿಂತ ಹೋಗಿರೋ ಥರ ಆಗಿಬಿಟ್ಟಿದೆ. ಎಲ್ಲರೂ ಶಾಂತವಾಗಿ ಯೋಗಿಗಳಂತೆ ಮೌನವನ್ನು ಧಾರಣೆ ಮಾಡಿಬಿಟ್ಟಿದ್ದಾರೆ. ಬೀದಿಗಳಲ್ಲಿ ನಡೆಯುತ್ತಿದ್ದಂತಹ ಮಾತುಗಳು, ಭಾಷಣಗಳು, ಗಲಾಟೆಗಳು ಎಲ್ಲವೂ ಕೂಡ ಕಡಿಮೆ ಆಗಿಬಿಟ್ಟಿದೆ. ಸುತ್ತಮುತ್ತ ಶಾಂತಿ ನೆಲೆಸಿಬಿಟ್ಟಿದೆ. ಈ ಮೂಲಕ ಕವಿ ನಮ್ಮ ದೇಶದಲ್ಲಿ ಉಂಟಾಗಿರುವಂತಹ ಮೌನ ಮತ್ತು ಆತ್ಮವನ್ನು ಒಮ್ಮೆ ನಾವು ಪರಿಶೀಲಿಸ್ಕೊಳ್ಬೇಕು, ಆ ರೀತಿಯ ವಾತಾವರಣವನ್ನು ನಾವೇ ಕಲ್ಪಿಸಬೇಕು ಅನ್ನೋ ಮಾತುಗಳನ್ನು ಈ ಸಾಲುಗಳಲ್ಲಿ ಕವಿ ವ್ಯಕ್ತಪಡಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಮುಂದಿನ ಸಾಲುಗಳು: ಅನಾಚಾರ, ಅತ್ಯಾಚಾರ, ಭ್ರಷ್ಟಾಚಾರಗಳ ಬದಲು ಪತ್ರಿಕೆಗಳ ತುಂಬ ಶುದ್ಧ ಸಮಾಚಾರ ತುಂಬಿದೆ. ಎಲ್ಲ ಸಾಮಾನುಗಳ ಬೆಲೆ ಇಳಿದು ಈಗ ಕೈಗೆ ಸಿಗದಂತಾಗಿವೆ. ಬಿಡಾಡಿ ನಾಯಿಗಳ ನಿರ್ಬೀಜೀಕರಣವಾಗಿದೆ. ಭಾರತದ ಜನಸಂಖ್ಯೆ ಇಳಿಯುತ್ತಿದೆ. ಈ ಸಾಲುಗಳ ಸಾರಾಂಶವನ್ನು ಕವಿ ಹೀಗೆ ಹೇಳಿದ್ದಾರೆ: ಸಮಾಜದ ಸ್ಥಿತಿಯನ್ನು ವ್ಯಂಗ್ಯ ಮತ್ತು ವಿಭಿನ್ನ ರೀತಿಯಲ್ಲಿ ಚಿತ್ರಿಸಿದ್ದಾರೆ. ಅನಾಚಾರ, ಅತ್ಯಾಚಾರ ಮತ್ತು ಭ್ರಷ್ಟಾಚಾರಗಳ ಸುದ್ದಿಗಳ ಬದಲು ಪತ್ರಿಕೆಗಳಲ್ಲಿ ಕೇವಲ ಒಳ್ಳೆಯ ಸುದ್ದಿಗಳು ಮಾತ್ರ ತುಂಬಿಕೊಂಡ್ಬಿಟ್ಟಿದೆ ಎಂದು ಹೇಳುವ ಮೂಲಕ ಒಂದು ಕಲ್ಪಿತ ಮತ್ತು ವಿರೋಧಾಭಾಸದ ಸ್ಥಿತಿಯನ್ನು ಈ ಸಾಲುಗಳಲ್ಲಿ ತೋರಿಸೋದಕ್ಕೆ ಕವಿ ಪ್ರಯತ್ನ ಪಡ್ತಿದ್ದಾರೆ. ವಸ್ತುಗಳ ಬೆಲೆಗಳು ಇಳಿದಿವೆ ಎಂದರೂ ಅವು ಜನರಿಗೆ ಮಾತ್ರ ಕೈಗೆ ಸಿಗದಂತಾಗಿವೆ ಎಂದು ಹೇಳಿ ಸಮಾಜದ ವಾಸ್ತವಿಕ ಸಮಸ್ಯೆಯನ್ನು ಸೂಚಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹಾಗೆ ಕವಿ ಮುಂದೆ ಹೇಳ್ತಾ ಇದ್ದಾರೆ, ಬಿಡಾಡಿ ನಾಯಿಗಳ ನಿಯಂತ್ರಣ ಮತ್ತು ಜನಸಂಖ್ಯೆ ಕಡಿಮೆಯಾಗ್ತಿರೋದನ್ನು ಉಲ್ಲೇಖಿಸಿದ್ದಾರೆ. ಸಮಾಜದಲ್ಲಿ ನಡೀತಾ ಇರುವಂತಹ ಈ ಎಲ್ಲ ಬದಲಾವಣೆಗಳ ಬಗ್ಗೆ ಇದೇ ದೇಶದ ಜನರು ಒಮ್ಮೆ ಚಿಂತಿಸಬೇಕು ಅನ್ನೋ ಮಾತನ್ನು ಈ ಸಾಲುಗಳಲ್ಲಿ ಕವಿ ಹೇಳ್ತಿದ್ದಾರೆ. ಮುಂದಿನ ಸಾಲುಗಳನ್ನ ನೋಡಿ ಮಕ್ಕಳೇ: ನಾಳಿನ ನಾಗರಿಕರಾಗಿ ಇಂದಿನ ಮಕ್ಕಳೆಲ್ಲ ಸರಿಯಾಗಿ ಶಾಲೆಗೆ ಹೋಗಿ 1-2 ಬಾಳೆಲೆ ಹರಡು ಕಲಿಯುತ್ತಿದ್ದಾರೆ. ಹಸಗಂಡು ಮನೆಗೆ ಬಂದು ಮಣ್ಣಿನ ವಾಸನೆಯ ತಾಜಾ ಊಟ ಮಾಡುತ್ತಾರೆ. ಈ ಸಾಲುಗಳಲ್ಲಿ ಕವಿ ಭವಿಷ್ಯದ ಉತ್ತಮ ಸಮಾಜದ ಕನಸನ್ನು ವ್ಯಕ್ತಪಡಿಸ್ತಿದ್ದಾರೆ. ಇಂದಿನ ಮಕ್ಕಳೇ ನಾಳಿನ ನಾಗರಿಕರು ಎಂಬ ಕಾರಣಕ್ಕೆ ಅವರು ಸರಿಯಾಗಿ ಶಾಲೆಗೆ ಹೋಗಿ ಶಿಸ್ತಿನ ಜೀವನ ಹಾಗೂ ಒಳ್ಳೆಯ ಜೀವನ ಮೌಲ್ಯಗಳನ್ನು ಕಲಿತಿದ್ದಾರೆ ಎಂದು ಹೇಳ್ತಿದ್ದಾರೆ. 1-2 ಬಾಳೆಲೆ ಹರಡು ಕಲಿಯುತ್ತಿದ್ದಾರೆ ಎಂಬುದರಿಂದ ಸರಳತೆ ಮತ್ತು ಸಂಸ್ಕಾರದ ಜೀವನ ವಿಧಾನವನ್ನು ಕಲಿಬೇಕು ಅನ್ನೋದನ್ನು ಕವಿ ಇಲ್ಲಿ ಸೂಚಿಸ್ತಿದ್ದಾರೆ. ಹಾಗೆ ಕವಿ ಹೇಳ್ತಾ ಇದ್ದಾರೆ, ಬೆಳಗ್ಗೆಯಿಂದ ಸಂಜೆ ತನಕ ಸಾಕಾಗಿ ದಣಿದು ಬರುವಂತಹ ವ್ಯಕ್ತಿಗಳು ಕೂಡ ಎಲ್ಲೋ ಹೊರಗಡೆ ಊಟ ಮಾಡ್ತೀರಾ ಮನೆಗೆ ಬಂದು ಮಣ್ಣಿನ ವಾಸನೆಯ ತಾಜಾ ಊಟವನ್ನು ಸೇವಿಸ್ತಾ ಇದ್ದಾರೆ. ಈ ಮೂಲಕ ಕವಿ ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ, ಈಗಲೂ ಕೂಡ ಜನರು ಸಹಜ, ಆರೋಗ್ಯಕರ ಹಾಗೂ ಗ್ರಾಮೀಣ ಸೊಗಡಿನ ಜೀವನವನ್ನು ಇಷ್ಟಪಡ್ತಾ ಇದ್ದಾರೆ ಅನ್ನೋ ಮಾತನ್ನು ಕವಿ ಈ ಸಾಲುಗಳಲ್ಲಿ ಚಿತ್ರಿಸಿದ್ದಾರೆ. ಮುಂದಿನ ಸಾಲುಗಳಲ್ಲಿ: ಜಾಣ ಬಾಬಾಗಳಿಗೆ ಹುಚ್ಚುಗೌಡರ ಬೆನ್ನು ಸಿಕ್ಕು ಧರ್ಮೋದ್ಧಾರದ ಸವಾರಿ ಮುನ್ನಡೆದಿದೆ. ಅಸ್ಪೃಶ್ಯ ದೇವರಿಗೆ ಹರಿಜನರ ದರ್ಶನವಾಗಿ ಅವರ ಉದ್ಧಾರವೂ ಆಗುತ್ತಿದೆ. ಈ ಸಾಲುಗಳಲ್ಲಿ ಕವಿ ಸಮಾಜದಲ್ಲಿರುವಂತಹ ಧಾರ್ಮಿಕ ಮತ್ತು ಸಾಮಾಜಿಕ ವಿರೋಧಾಭಾಸಗಳನ್ನು ವ್ಯಂಗ್ಯವಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಜಾಣ ಬಾಬಾಗಳು ಅಂದರೆ ತುಂಬ ಬುದ್ಧಿ ಇರುವಂತಹ ಮಠಾಧೀಶರುಗಳು ಸರಳ ಜನರ ಬೆಂಬಲವನ್ನು ಹೇಗೋ ಪಡ್ಕೊಂಡು ಧರ್ಮದ ಹೆಸರಿನಲ್ಲಿ ತಮ್ಮದೇ ಆದಂತಹ ಒಂದು ಚಟುವಟಿಕೆಗಳನ್ನು ನಡೆಸೋದಕ್ಕೂ ಕೂಡ ಮುಂದುವರೆದಿದ್ದಾರೆ. ಹಾಗೆ ಹಿಂದೆ ಅಸ್ಪೃಶ್ಯತೆ ಅನ್ನೋ ಒಂದು ಪಿಡುಗು ಕಾಡ್ತಿತ್ತು.
ಇದರಿಂದ ನಮ್ಮ ಸಮಾಜದಲ್ಲಿ ತುಂಬ ಜನರಿಗೆ ದೇವರ ದರ್ಶನ ಕೂಡ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ಆದರೆ ಈಗಿನ ಪರಿಸ್ಥಿತಿ ನೋಡೋದಾದರೆ ನಮ್ಮ ಸಮಾಜದಲ್ಲಿ ಹರಿಜನರಿಗೆ ದೇವರ ದರ್ಶನ ಸುಲಭವಾಗಿ ಸಿಗ್ತಾ ಇದೆ. ಈ ರೀತಿ ಕವಿ ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ, ಸಮಾಜದಲ್ಲಿ ದಿನೇ ದಿನೇ ತುಂಬ ಬದಲಾವಣೆಗಳು ಕಾಣಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ಮುಂದಿನ ಸಾಲುಗಳಲ್ಲಿ ಸರಕಾರದ ಕೆಲಸ ದೇವರ ಕೆಲಸವಾಗಿ ತುಪ್ಪದ ದೀಪ ಢಾಳಾಗಿ ಉರಿಯುತ್ತಿವೆ, ವಿಶೇಷ ಪ್ರಾರ್ಥನೆಗಳಿಂದಾಗಿ ದೇಶದ ತುಂಬ ಜಿಟಿ ಜಿಟಿ ಮಳೆ ಹಿಡಿದಿದೆ, ನಮ್ಮ ತ್ರಿವರ್ಣ ಧ್ವಜ ತೊಯ್ದು ತಪ್ಪಡಿಯಾಗಿ ಅಶೋಕ ಚಕ್ರ ಸ್ಥಿರವಾಗಿದೆ. ಈ ಸಾಲುಗಳಲ್ಲಿ ಕವಿ ಸಮಾಜದ ಮತ್ತು ದೇಶದ ಪರಿಸ್ಥಿತಿಯನ್ನು ವ್ಯಂಗ್ಯ ಭಾವದಲ್ಲಿ ಚಿತ್ರಿಸಿದ್ದಾರೆ. ನೀವೆಲ್ಲ ಸಹಜವಾಗಿ ನೋಡಿರಬಹುದು, ವಿಧಾನಸೌಧ ಅಥವಾ ಇದೇ ರೀತಿ ಇರುವಂತಹ ಎಷ್ಟೋ ಸರ್ಕಾರಿ ಕಚೇರಿಗಳ ಮುಂಬಾಗಿಲಲ್ಲೇ ಈ ಒಂದು ವಾಕ್ಯವನ್ನು ಬರೆದಿರ್ತಾರೆ. ಏನಂದರೆ, ಸರ್ಕಾರಿ ಕೆಲಸ ದೇವರ ಕೆಲಸ ಅನ್ನೋ ಒಂದು ವಾಕ್ಯ. ಇದರ ಅರ್ಥ, ಸರ್ಕಾರಿ ಕೆಲಸ ಮಾಡೋರೆಲ್ಲ ಅಂದರೆ ಜನರಿಗೋಸ್ಕರ ಸೇವೆ ಮಾಡೋರೆಲ್ಲರೂ ದೇವರೇ ಕೊಟ್ಟಿರುವಂತಹ ಕೆಲಸ ನಾವು ನಿಯತ್ತಿಂದ ಮಾಡಬೇಕು ಅನ್ನೋದು ಆಗಿದೆ. ಆದರೆ ಎಷ್ಟು ಮಟ್ಟಿಗೆ ಈ ಜನರು ಈ ರೀತಿ ಅರ್ಥ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ? ಕವಿ ಈ ಸಾಲುಗಳನ್ನು ತಮ್ಮ ಕವಿತೆಯಲ್ಲಿ ಸ್ಪಷ್ಟಪಡಿಸಿರೋ ಪ್ರಕಾರ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಜನರೇ ಆಯ್ಕೆ ಮಾಡಿ ಕೂರಿಸಿರುವಂತಹ ಅಧಿಕಾರದಲ್ಲಿ ಕೂತ್ಕೊಂಡು ಅವರು ಎಷ್ಟರ ಮಟ್ಟಿಗೆ ಈ ಕಾರ್ಯವನ್ನು ಸಂಪೂರ್ಣವಾಗಿ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಯನ್ನು ಕವಿ ಈ ಸಾಲುಗಳ ಮುಖಾಂತರ ಕೇಳ್ತಾ ಇದ್ದಾರೆ. ತುಪ್ಪದ ದೀಪಗಳು ಮತ್ತು ವಿಶೇಷ ಪ್ರಾರ್ಥನೆಗಳಿಂದ ದೇಶಾದ್ಯಂತ ಮಳೆ ಬರ್ತಿದೆ ಎಂದು ಹೇಳುವುದು ಒಂದು ಕಲ್ಪಿತ ಚಿತ್ರಣವಾಗಿದೆ. ಆ್ಯಕ್ಚುಲಿ ನೋಡೋದಾದರೆ ಯಾವುದೇ ಒಂದು ನಾವು ದೀಪ ಹಚ್ಚಿದ ಮಾತ್ರಕ್ಕೆ ಮಳೆ ಬರೋದಿಲ್ಲ, ಅದಕ್ಕೆ ಪ್ರಕೃತಿಯ ಸಪೋರ್ಟ್ ಇರಬೇಕು. ಇಡೀ ದೇಶದಲ್ಲೇ ನಾವು ಪ್ರಕೃತಿಯನ್ನು ನಾಶ ಮಾಡ್ತಾ ಹೋಗ್ತಾ ಇದ್ದೀವಿ. ಆ ಪ್ರಕೃತಿ ಕೂಡ ಹೇಗೆ ತಾನೇ ಮಳೆ ಬರ್ಸೋದಕ್ಕೆ ಪ್ರಯತ್ನ ಪಡೋಕ್ಕಾಗತ್ತೆ? ಮಳೆಯ ಪರಿಣಾಮವಾಗಿ ತ್ರಿವರ್ಣ ಧ್ವಜವು ತೊಯ್ದು ತಗ್ಗಿದಂತಾಗಿದೆ, ಅಶೋಕ ಚಕ್ರ ಮಾತ್ರ ಸ್ಥಿರವಾಗಿದೆ ಎಂದು ಹೇಳೋ ಮೂಲಕ ದೇಶದ ಸ್ಥಿತಿ ಮತ್ತು ವ್ಯವಸ್ಥೆಯ ಸ್ಥಿರತೆಯ ಬಗ್ಗೆ ಸಾಂಕೇತಿಕವಾಗಿ ಕವಿ ಚಿಂತನೆ ಮಾಡ್ತಾ ವ್ಯಂಗ್ಯ ಮಾಡ್ತಾ ಇದ್ದಾರೆ. ಮುಂದಿನ ಸಾಲುಗಳಲ್ಲಿ ಹೆದ್ದಾರಿಯ ಮೇಲೆ ಕೆಟ್ಟು ನಿಂತ ಟ್ರಕ್ಕು ಕೂಡ ನಾಡು ಮುನ್ನಡೆದಿದೆ ಎಂಬ ಸಂದೇಶ ಹೊತ್ತಿದೆ. ರೇಡಿಯೋದ ಗಿಳಿವಿಂಡು ಅದೋ ಒಕ್ಕೊರಲಿಂದ ಅದೇ ಹಾಡು ಹಾಡುತ್ತಿದೆ. ಧನ್ಯತೆಯ ಈ ಕ್ಷಣದಿ ಓ ಮುದ್ದುರಂಗ, ಕಿವಿ ಮುಚ್ಚಿ ಕಣ್ಣು ಮುಚ್ಚಿ ನೆನೆ ಗಾಂಧಿಯನು. ಯಾವ ಗಾಂಧಿ ಅಂತ ತಿಳಿಯದೆ ಪೆದ್ದುಲಿಂಗ. ಈ ಕವಿತೆಯ ಸಾಲುಗಳಲ್ಲಿ ಕವಿ ಸಮಾಜದ ಸ್ಥಿತಿಯನ್ನು ಮತ್ತೊಮ್ಮೆ ವ್ಯಂಗ್ಯವಾಗಿ ಚಿತ್ರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹೆದ್ದಾರಿಯಲ್ಲಿ ಕೆಟ್ಟು ನಿಂತಿರುವಂತಹ ಟ್ರಕ್ಕು ಕೂಡ ನಾಡು ಮುನ್ನಡೆದಿದೆ ಅಂತ ಹೇಳೋ ಮೂಲಕ ಅಭಿವೃದ್ಧಿ ಎಂಬ ಮಾತು ಕೆಲವೊಮ್ಮೆ ಕೆಲವು ಕ್ಷಣಗಳಲ್ಲಿ ಸುಳ್ಳು ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದೆ. ದೊಡ್ಡ ದೊಡ್ಡ ಅಧಿಕಾರಿಗಳು ಕೇವಲ ತಮ್ಮ ಸ್ವಾರ್ಥಕ್ಕೋಸ್ಕರ ಘೋಷಣೆಯನ್ನು ಮಾತ್ರ ಮಾಡ್ತಾರೆ, ಆಶ್ವಾಸನೆಯನ್ನು ಕೂಡ ಕೊಡ್ತಾರೆ, ಆದರೆ ಅದು ಯಾವುದೇ ರೀತಿಯಾಗೂ ಕೂಡ ಫಲಿಸೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹೇಗೆ ಅಧಿಕಾರಿಗಳು ಹೇಳಿದ್ದನ್ನೇ ಹೇಳಿ ತಮ್ಮ ಅಧಿಕಾರದ ಚುಕ್ಕಾಣಿಯನ್ನು ಭದ್ರಪಡಿಸ್ಕೊಂಡಿದ್ದಾರೆ ಅನ್ನೋದನ್ನು ರೇಡಿಯೋದಲ್ಲಿ ಒಂದೇ ಹಾಡು ಮರುಮರು ಕೇಳಿಸ್ತಿರುತ್ತೆ ಅನ್ನೋ ಒಂದು ವಾಕ್ಯದ ಪ್ರಕಾರ ಕವಿ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಜನರು ಒಂದೇ ರೀತಿಯ ಚಿಂತನೆಗಳಲ್ಲಿ ಸಿಲುಕೊಂಡ್ಬಿಟ್ಟಿದ್ದಾರೆ ಅಂತ ಕೂಡ ಹೇಳ್ತಿದ್ದಾರೆ. ಧನ್ಯತೆಯ ಈ ಕ್ಷಣತಿ ಗಾಂಧಿಯನ್ನು ನೆನೆ ಅನ್ನೋ ಒಂದು ಸಾಲುಗಳು ಮಹಾತ್ಮ ಗಾಂಧಿಯವರ ಆದರ್ಶಗಳನ್ನು ಸ್ಮರಿಸ್ಕೋಬೇಕು ಎಂಬ ಅರ್ಥ ಇದ್ದರೂ ಕೂಡ ಯಾವ ಗಾಂಧಿ ಎಂಬ ಪ್ರಶ್ನೆಯ ಮೂಲಕ ಕವಿ ಮತ್ತೊಮ್ಮೆ ಇಲ್ಲಿ ವ್ಯಂಗ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜನರ ನಿಜವಾದ ಗಾಂಧಿಯ ಮೌಲ್ಯಗಳನ್ನು ಅರಿಯದೆ ಹೆಸರು ಮಾತ್ರ ಉಚ್ಚರಿಸ್ತಿದ್ದಾರೆ, ಆದರೆ ಅವರ ಒಂದು ಆಲೋಚನೆಯನ್ನು ಯಾರೂ ಕೂಡ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ.